ಇನ್ನು ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಹಾಕಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ದೋಸ್ತಿಯನ್ನು ಮೈತ್ರಿಯನ್ನು ಮಾಡ್ಕೊಂಡಿವೆ. ಆದರೆ ಈಗ ದೋಸ್ತಿಗಳಲ್ಲೇ ಸಾಕಷ್ಟು ಬಿರುಕು ಕಾಣಿಸ್ತಾ ಇದೆ. ಅಲ್ಲಲ್ಲಿ ಮುಖ್ಯಮಂತ್ರಿ ವಿಚಾರವಾಗಿ, ಮುಂದಿನ ಮುಖ್ಯಮಂತ್ರಿ ವಿಚಾರವಾಗಿ ಮತ್ತೆ ಹೇಳಿಕೆ ಕೊಡ್ತಾ ಇರುವಂಥದ್ದು ಅತ್ತ ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಜೆ ಡಿ ಎಸ್ನ ನಾಯಕರು ಮುಂದಿನ ಮುಖ್ಯಮಂತ್ರಿ ವಿಚಾರಕ್ಕೆ ಮತ್ತೆ ಬಹಿರಂಗ ಹೇಳಿಕೆ ಕೊಡ್ತಾ ಇರುವಂಥದ್ದು ಬಿಜೆಪಿಗೆ ಇಷ್ಟವಾಗ್ತಾ ಇಲ್ಲ. ಬಿಜೆಪಿಗೆ ಅಕ್ಷರಶಃ ಸಿಟ್ಟು ತರಿಸ್ತಾ ಇದೆ. ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮತ್ತೆ ಆಗಬೇಕು ಅಂತಕ್ಕಂಥ ಚರ್ಚೆ ಪ್ರಾರಂಭ ಆಗಿದೆ. ಇದು ಯಾರು ಮುಖ್ಯಮಂತ್ರಿ ಆಗಬೇಕು ಚರ್ಚೆ ತೆಗೆದಿರೋದು ಜೆಡಿಎಸ್ ಪಕ್ಷ. ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮುನ್ನವೇ ಬಿಜೆಪಿ ಜೆಡಿಎಸ್ನಲ್ಲಿ ಟಿಕೆಟ್ ಗೊಂದಲ. ಬಿಜೆಪಿ ನಾಯಕರ ಅಪಸ್ವರದ ಬೆನ್ನಲ್ಲೇ ಪ್ರತ್ಯೇಕ ಸ್ಪರ್ಧೆಗೆ ಎಚ್ಡಿಕೆ ಚಿಂತನೆ. ಸಮನ್ವಯತೆ ಮೂಡದಿದ್ರೆ ಪ್ರತ್ಯೇಕ ಸ್ಪರ್ಧೆಗೆ ಸಿದ್ಧರಾಗಿ ಎಂದು ಎಚ್ಡಿಕೆ ಕರೆ. ಜೆಡಿಎಸ್ ಜೊತೆ ಮೈತ್ರಿ ಕೆಲ ಬಿಜೆಪಿ ನಾಯಕರಿಗೆ ಇಷ್ಟ ಇಲ್ಲ. ಜೆಡಿಎಸ್ ನಾಯಕರ ವಿರುದ್ಧ ಬಿಜೆಪಿ ಮಾಜಿ ಶಾಸಕರಾದ ನಾರಾಯಣಗೌಡ, ಪ್ರೀತಂ ಗೌಡ ಬಹಿರಂಗ ಅಸಮಾಧಾನ ಹೊರಹಾಕಿದ್ರು. ಜಿಬಿಎ ಚುನಾವಣೆಯಲ್ಲಿ ಮೈತ್ರಿ ಇರುತ್ತಾ ಇಲ್ವಾ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಇದೇ ಹೊತ್ತಿನಲ್ಲೇ ಕುಮಾರಸ್ವಾಮಿ ಪ್ಲಾನ್ ಬಿಗೂ ರೆಡಿಯಾಗಿದ್ದಾರೆ. ಅದೇನು ಅನ್ನೋದನ್ನ ನೋಡೋದಾದ್ರೆ, ಗೊಂದಲದ ನಡುವೆ ಜಿಬಿಎ ಚುನಾವಣೆಗೆ ಜೆಡಿಎಸ್ನಿಂದ ತಯಾರಿ ನಡೆಯುತ್ತಿದೆ. ಸೀಟು ಹಂಚಿಕೆಯಲ್ಲಿ ಸಮನ್ವಯತೆ ಮೂಡದಿದ್ರೆ ಪ್ಲಾನ್ ಬಿಗೂ ಸಿದ್ಧ ಮಾಡಿಕೊಂಡಿದ್ದಾರೆ. ಜಿಬಿಎ ಚುನಾವಣೆಯಲ್ಲಿ ಕನಿಷ್ಠ 70 ರಿಂದ 80 ವಾರ್ಡ್ಗಳಲ್ಲಿ ಅಭ್ಯರ್ಥಿ ಹಾಕಲು ಲೆಕ್ಕಾಚಾರದಲ್ಲಿರುವ ಕುಮಾರಸ್ವಾಮಿ ಬಿಜೆಪಿ ಕನಿಷ್ಠ 70 ರಿಂದ 80 ಕ್ಷೇತ್ರಗಳನ್ನ ಬಿಟ್ಕೊಟ್ರೆ ಮಾತ್ರ ಮೈತ್ರಿಯಾಗಿ ಚುನಾವಣೆ ಮಾಡುವುದು. 70 ರಿಂದ 80 ಕ್ಷೇತ್ರಗಳನ್ನ ಬಿಟ್ಟು ಕೊಡದಿದ್ರೆ ಪ್ರತ್ಯೇಕವಾಗಿ ಚುನಾವಣೆಗೆ ಹೋಗಲು ಎಚ್ಡಿಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಂದು ಸೀಟು ಹಂಚಿಕೆಯಲ್ಲಿ ಗೊಂದಲವಾದರೂ ಪ್ರತ್ಯೇಕ ಸ್ಪರ್ಧೆಗೆ ಕುಮಾರಸ್ವಾಮಿ ಸಿದ್ಧತೆ ನಡೆಸುತ್ತಿದ್ದಾರೆ. ಇನ್ನು ಕೂಸು ಹುಟ್ಟೋ ಮುನ್ನ ಕುಲಾವಿ ಹೋಲಿಸಿದ್ರು ಅನ್ನೋ ಗಾದೆ ಮಾತಿನ ಹಾಗೆ ವಿಧಾನಸಭೆ ಚುನಾವಣೆಗೆ ಇನ್ನೂ 2 ವರ್ಷ ಇದೆ. ಈಗಲೇ ಮೈತ್ರಿಯಲ್ಲಿ ಮುಂದಿನ ಸಿಎಂ ಚರ್ಚೆ ನಡೆಯುತ್ತಿದೆ. ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಬರೋದು ಅನಿವಾರ್ಯ ಅಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಹೇಳಿದ್ರು. ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಖಾರವಾಗಿಯೇ ಉತ್ತರ ಕೊಟ್ಟಿದ್ದಾರೆ. ಕುಮಾರಣ್ಣ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಕ್ಕಂಥದ್ದು ಅನಿವಾರ್ಯ. ಈ ರಾಜ್ಯ ಬಹುಶಃ ಕುಮಾರಣ್ಣನಂತಕ್ಕಂಥ ಒಂದು ನಾಯಕ, ಅವರ ನಾಯಕತ್ವದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು ಇವತ್ತಿಗೂ ಕೂಡ ಮನೆ ಮಾತಾಗಿದೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ 2.5 ವರ್ಷದಲ್ಲಿ ಈ ರಾಜ್ಯ ಸರ್ಕಾರದ ಈ ಆಡಳಿತ ಯಂತ್ರವನ್ನು ನೋಡಿದಂಥ ಸಂದರ್ಭದಲ್ಲಿ ಎಂಥವ್ರಿಗಾದರೂ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮತ್ತೆ ಆಗಬೇಕು ಅಂತಕ್ಕಂಥ ಚರ್ಚೆ ಪ್ರಾರಂಭ ಆಗಿದೆ. ಇದು 52 ಕ್ಷೇತ್ರ ನಾನೇನು ಪ್ರವಾಸ ಮಾಡಿದ್ದೇನೆ. ಆ 52 ಕ್ಷೇತ್ರದ ಪ್ರವಾಸದ ಸಂದರ್ಭದಲ್ಲೂ ಕೂಡ ಜನಸಾಮಾನ್ಯರು ಮಾತನಾಡ್ತಾ ಇರ್ತಕ್ಕಂಥ ವಿಚಾರಗಳು 100ಕ್ಕೆ 100ರಷ್ಟು ಕುಮಾರಣ್ಣ ಅವರು ರಾಜ್ಯಕ್ಕೆ ಬಂದೇ ಬರ್ತಾರೆ. ಟೈಮ್ ಬಂದಾಗ ಬರ್ತಾರೆ. 2028ಕ್ಕೆ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ರಾಜ್ಯದಲ್ಲಿ ಚುನಾವಣೆ ನಡೆಯುತ್ತೆ. ನಾನು ಕೂಡ ನನ್ನ ಮೊನ್ನೆ ಕೆಲವು ಮುಖಂಡರ ಹತ್ರ ಚರ್ಚೆ ಮಾಡಿದ್ದೇನೆ. ಇದು ಯಾರು ಮುಖ್ಯಮಂತ್ರಿ ಆಗಬೇಕು ಚರ್ಚೆ ತೆಗೆದಿರೋದು ಜೆಡಿಎಸ್ ಪಕ್ಷ. ಅದಕ್ಕೆ ನಾವು ಉತ್ತರ ಕೊಟ್ಟಿವೆ ಅನ್ನೋ ಉತ್ತರವನ್ನು ನಮ್ಮವ್ರು ನೀಡಿದ್ರು. ಅದನ್ನ ಹೇಳಿದ್ದೇನೆ, ಇದು ಯಾವುದು ಕೂಡ ಚರ್ಚೆ ಮಾಡಬೇಡಿ. ಜೆಡಿಎಸ್ ಪಕ್ಷದವ್ರು ಯಾರು ಏನ್ ಹೇಳಿಕೆ ಕೊಟ್ಟರು ಕೂಡ ನಾವು ಕೂತ್ ಮಾತನಾಡ್ತೇವೆ. ನಾನು ಕೂಡ ಕುಮಾರಸ್ವಾಮಿ ಹತ್ರ ಮಾತನಾಡ್ತೇನೆ. ಅದ್ರ ಬಗ್ಗೆ ನಮ್ಗೇನು ಮುಜುಗರ ಇಲ್ಲ. ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ಹಾಗೂ ಆದ್ಯತೆ ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರವನ್ನ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು. ಅದಕ್ಕೇನು ಸ್ಟ್ರಾಟಜಿ ಮಾಡ್ಬೇಕು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತೀವಿ. ನನಗೆ ಸಿಎಂ ಆಗೋದು ಮುಖ್ಯ ಅಲ್ಲ, ಕಾಂಗ್ರೆಸ್ ಅನ್ನ ತೆಗೆಯೋದೇ ನನ್ನ ಗುರಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ರು. ನನ್ನ ಮೊದಲನೇ ಆದ್ಯತೆ ಬಿಜೆಪಿ ಜೆಡಿಎಸ್ ಪಕ್ಷಗಳು ಇವತ್ತು ಮೈತ್ರಿಯನ್ನು ಮಾಡಿರೋದು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿರತಕ್ಕಂಥ ಸರ್ಕಾರ ತೆಗಿಬೇಕು ಅಂತ. ಇದು ನನ್ನ ಮೊದಲನೇ ಆದ್ಯತೆ. ಮುಖ್ಯಮಂತ್ರಿ ಸ್ಥಾನ, ಅಧಿಕಾರ ಸ್ಥಾನ ಮುಖ್ಯ ಅಲ್ಲ. ಈಗಾಗಲೇ ನೋಡ್ಬಿಟ್ಟಿದ್ದೀನಿ. ದೆಹಲಿನೂ ನೋಡಾಗಿದೆ, ಕರ್ನಾಟಕನೂ ನೋಡಾಗಿದೆ. ನನಗೆ ಅದು ಮುಖ್ಯ ಅಲ್ಲ, ಈ ರಾಜ್ಯ ಮುಖ್ಯ.
ಕಾಂಗ್ರೆಸ್ನಲ್ಲಿ ನಡೆಯುತ್ತಿರೋ ಕುರ್ಚಿ ಕದನವನ್ನೇ ಅಸ್ತ್ರವಾಗಿಸಿಕೊಂಡು ಹೋರಾಡಬೇಕಿದ್ದ ಮೈತ್ರಿ ನಾಯಕರು ಟಿಕೆಟ್, ಮುಂದಿನ ಸಿಎಂ ವಿಚಾರದ ಗೊಂದಲದಲ್ಲಿ ಮುಳುಗಿರೋದು ಮೈತ್ರಿಯಲ್ಲಿ ಮತ್ತಷ್ಟು ಬಿರುಕು ಮೂಡುವಂತೆ ಮಾಡಿದೆ. ಸುನಿಲ್, ಟಿವಿ9 ಬೆಂಗಳೂರು.